ನೋಡಿ ಇವಾಗ ನಾವೀಗ ಮಡ್ಗಾವ ಜಂಕ್ಷನಿಗೆ ಬಂದಿದ್ದೀವಿ. ನಾವು ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ರು ಸಹ ನಮ್ಮ ಗ್ಯಾಂಗು ಹೆಂಗೈತೆ ಅಂದರೆ ಸ್ಕೂಲಲ್ಲಿ ಮಕ್ಕಳಿದ್ದಾಗ ನಾವು ಮಾಡ್ದಲ್ಲೇ ಇರೋ ತರಲೇ ಇಲ್ಲ, ಆಡ್ದಲ್ಲೇ ಇರೋ ಮಾತುಗಳಿಲ್ಲ, ಆ ಥರ ಮಾತಾಡ್ತೀವಿ, ಆ ಥರ ಆಟಗಳು ಆಡ್ತೀವಿ. ಗೈಸ್ ನೋಡಿ, ಇದು ಮಡ್ಗಾವ ಜಂಕ್ಷನ್ ರೈಲ್ವೆ ಸ್ಟೇಷನ್. ಇದು ಯಾವ ತರ ಇದೆ ಅಂತ ಮೈನ್ ಎಂಟ್ರೆನ್ಸ್ ಇದು. ಸೊ ಇಲ್ಲಿ ಯಾರಾದ್ರೂ ವಯಸ್ಸಾದವರು ಇಲ್ಲ ಲಗೇಜ್ ಜಾಸ್ತಿ ಐತೆ ಅಂದ್ರೆ ಈ ತರ ವೆಹಿಕಲ್ ಅರೇಂಜ್ ಇದೆ. ಜನ್ಮಕ್ಕೆ ಹೋಗೋ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಅಂತ ಅಂದ್ರೆ ಒಳ್ಳೆ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಅಂತ ಅನ್ಸುತ್ತೆ. ಎಕ್ಸಿಕ್ಯೂಟಿವ್ ಲಾಂಚ್. ಏನ್ ಎಕ್ಸಿಕ್ಯೂಟಿವ್ ಲಾಂಚ್ ಇದು? VIP ಅಲ್ಲ, ಓಕೆ. ಪೇ ಮಾಡೋದು ನಾವು. ತುಂಬಾ ಜನ ವೆಯ್ಟ್ ಮಾಡ್ತಾ ಇದಾರೆ ಟ್ರೈನ್ಗೋಸ್ಕರ. ವಾಶ್ರೂಮ್ ಗಳ ವ್ಯವಸ್ಥೆ. ನನ್ಗೆ ಫಾರಿನ್ ಅವ್ರು ಯಾರು ಕಾಣಿಸ್ತಾ ಇಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ. ಮೋಸ್ಟ್ಲಿ ಯಾರು ಟ್ರೈನಿಗೆ ಬರಲ್ಲ, ಅವರೆಲ್ಲ ಫ್ಲೈಟ್ ಅಲ್ಲಿ ಬರ್ತಾರೆ. ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ ಇದು ನನ್ನ ಮಕ್ಕಳನ್ನ. ನಾವು ಫಾರಿನರ್ಸ್ ನೆಲ್ಲ ನೋಡ್ಬೇಕು ಅಂತ ಅಂದ್ರೆ ನಾಷ್ಟ ಮಾಡೋಣ, ಲೇಟ್ ಆಗ್ಬಿಟ್ಟೈತೆ. ವೆಜ್ ರೆಸ್ಟೋರೆಂಟ್ ಏನ್ ಬೇಕು? ಅಲ್ಲ, ನಾನ್ ವೇಟರ್ ಅಲ್ಲ. ಏನಿದೆ ನೋಡೋಣ. ಅದೇ ಗುರು, ಆಲೆ ಇನ್ನು 8:30. ಎಷ್ಟು ಸೆಕೆ ಆಗ್ತೈತೆ ಅಂದ್ರೆ ಇಲ್ಲಿ ಸಕ್ಕ ಸೆಕೆ ಆಗ್ತೈತೆ. ನಮ್ಮ ಬೆಂಗಳೂರಿಗೂ ಇಲ್ಲಿಗೂ ಕಂಪೇರ್ ಮಾಡೋದಂತೂ ಎವ್ವಿ ಸೆಕೆ ನೋಡಿ. ನನ್ನ ಫ್ರೆಂಡ್ ಸೆಕೆಗೆ ಅಲ್ಲಿ ಶೆಡ್ ಆಗ್ಬಿಟ್ಟವನೆ. ಈಗ ಏನಾದ್ರೂ ನಾಷ್ಟ ಆರ್ಡರ್ ಮಾಡೋಣ. ನಾಷ್ಟ ಮಾಡಿ ನೆಕ್ಸ್ಟ್ ಮುಂದಿನ ಪಯಣ ಸ್ಟಾರ್ಟ್ ಮಾಡ್ತೀವಿ. ಅರ್ಥ ಆಯ್ತು ಅನ್ಸುತ್ತೆ ಅಲ್ಲ, ಅದೇ ಯಾವ ತರ ಇದೆ, ಟೇಸ್ಟ್ ಯಾವ ತರ ಇರುತ್ತೆ. ಈಗ ನಮ್ಮ ಬೆಂಗಳೂರಿಗೂ ಇಲ್ಲಿ ಗೋವಾದಲ್ಲಿ ಫುಡ್ಗೂ ನೋಡಿ. ಅವನು ಒಂದು ಬನ್ನು, ಒಂದು ಇಡ್ಲಿ ತಗೊಂಡಿದ್ದಾನೆ. ಒಂದ್ ಇಡ್ಲಿ 30 ರೂಪಾಯಿ, ಒಂದು ಬನ್ಸಿಗೆ 30 ರೂಪಾಯಿ ತಗೊಂಡವ್ರೆ. ಇದು ರೈಲ್ವೆ ಸ್ಟೇಷನ್ ಅಲ್ಲಿ. ಅದು 2 ಇಡ್ಲಿ 1 ವಡೆ. ಹೆಂಗಿದೆ ಟೇಸ್ಟ್? ವಡೆ ಚೆನ್ನಾಗಿದೆ, ಇಡ್ಲಿ ಚೆನ್ನಾಗಿಲ್ಲ. ಇಡ್ಲಿ ಚೆನ್ನಾಗಿದೆ ನೋಡಿ. ಬನ್ಸ್ ಚೆನ್ನಾಗಿದೆ. ಬನ್ಸ್ ಚೆನ್ನಾಯ್ತಾ? ಬನ್ಸ್ ಚೆನ್ನಾಗೈತೆ ನೋಡ್ರಿ. ನಾನು ದೋಸೆ ಟ್ರೈ ಮಾಡ್ಬೇಕು. ದೋಸೆ ಹೆಂಗಿದೆ ಅಂತ ಗೊತ್ತಿಲ್ಲ. ಎಲ್ಲ ತರ ದೋಸೆ ನೋಡಿದ್ರೆ ಆರೋಗಿದಾವೆ. ಪೇಪರ್ ತರ ಐತಲ್ಲ ಗುರು. ಬನ್ಸ್ ಅಲ್ಲಿ ಮಿಕ್ಕಿದ್ದು ಯಾವ್ದದ್ದು ಇದು ಹಿಟ್ನ ತಗೊಂಬಂದು ದೋಸೆ ಹಾಕ್ಬಿಟ್ಟಾರೆ ಅನ್ಸುತ್ತೆ. ಬೆಂಗಳೂರಲ್ಲಿರೋ ಫುಡ್ ಕಂಪೇರ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಹೆಂಗ್ ಮಾಡ್ತಾನೆ, ಊಟ ಮಾಡ್ಬೇಕಾದ್ರೆ ಏನ್ ಮಾಡತ್ತಾನೆ? ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಬೆಂಗಳೂರು ಬೆಂಗಳೂರು ನಮ್ ಊರು ಬೆಂಗಳೂರಿಗೆ ನಮ್ಮೂರೇ ನಮ್ಗೆ ಬೆಟರ್ ಅಂತ. ಊಟ ಅಷ್ಟಕ್ಕಷ್ಟೇ, ರೇಟ್ ಮಾತ್ರ ಮುಕ್ಲಾರ ಐತೆ. ಏನ್ ಹೇಳ್ತೀರಾ ರಿವ್ಯೂಸ್ ಗೈಸ್? ಓಕೆ, ತಿನ್ಬೋದು. ಬಂತು ಇಡ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಇರ್ಲೇಬೇಕು. ಇಡ್ಲಿ ಚೆನ್ನಾಗಿಲ್ಲ ಅಂತ, ದೋಸೆನೂ ಚೆನ್ನಾಗಿಲ್ಲ, ಚಟ್ನಿನೂ ಚೆನ್ನಾಗಿಲ್ಲ. ತಿನ್ಬೋದು, ಟೇಸ್ಟ್ ಆಗಿದೆ ಅಂತ ಹೇಳಲ್ಲ, ಬಟ್ ತಿನ್ಬೋದು. ಓಕೆ, ಮುಂದೆ ಹೋಗ್ತಾ ಇನ್ನು ಏನೋ ನಡೆಯುತ್ತೆ ಎಲ್ಲ ಹೇಳ್ತೀನಿ. ತಿನ್ನೋಡ ವಿಡಿಯೋ ಮಾಡಕ್ ಹೇಳಿದ್ರು. ಆಕ್ಚುಲಿ ಇಲ್ಲಿನ ಬ್ರೇಕ್ಫಾಸ್ಟ್ ನನಗೆ ಗೊತ್ತಿರ್ಲಿಲ್ಲ. ಇವಾಗ ನನ್ನ ಫ್ರೆಂಡ್ ಹೇಳಿದ್ದು ವಡಾಪಾವು, ಸಮೋಸ ಈ ತರ ತಿಂತಾರಂತೆ. ಬ್ರೆಡ್ ಆಮ್ಲೆಟು. ಇಲ್ಲಿ ನಾವು ದೋಸೆ ಇಡ್ಲಿ ಎಲ್ಲ ತಗೊಂಡ್ರೆ ಶೆಡ್ ಆಗ್ಬಿಡ್ತೀವಿ ಅಷ್ಟೇ. ನೋಡಿ, ಯಾರಾದ್ರೂ ಗೋವಾಕ್ ಬರಕ್ ಪ್ಲಾನ್ ಮಾಡ್ತಾ ಇದ್ದೆ, ಇದೆಲ್ಲ ತಿಳ್ಕೊಂಬನ್ನಿ ಗುರು. ನೋಡಿ, ಇದು ರೈಲ್ವೆ ಸ್ಟೇಷನ್ ಇರೋ ಪಾರ್ಕಿಂಗ್ ಅಲ್ಲಿರೋ ಇವು ಎಲ್ಲೋ ಬರ್ಡ್ ವೆಹಿಕಲ್ ನೋಡಿ ಯಾವ ತರ ಇದಾವೆ ಅಂತ. ನೀವೇನಾದ್ರೂ ರೆಂಟಿಗೆ ತಗೋಬೇಕು ಅಂದ್ರೆ ಬೈಕು ಸಿಗುತ್ತಿಲ್ಲ. ಆಟೋಗಳು ನೋಡ್ರಿ ಒಳ್ಳೆ ಮುಂಬೈ ಆಟೋ ಇದ್ದಂಗವೆ, ಎಲ್ಲ ಗೋವಾ ರಿಜಿಸ್ಟ್ರೇಷನ್ ಗಾಡಿಗಳು. ಆದ್ರೆ ನಮ್ ಬೆಂಗಳೂರಿಗೂ ಇಲ್ಲಿಗೂ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇತ್ತಪ್ಪ. ಇಲ್ಲಿ ಓಲಾ, ಉಬರ್, ರ್ಯಾಪಿಡೋ ಯಾವ್ದು ಇಲ್ಲ. ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನ್ ಗೊತ್ತಾ? ಓಲಾ, ಊಬರ್, ರ್ಯಾಪಿಡೋ ಯಾವ್ದು ಇಲ್ಲಿ ಅವೈಲಬಿಲಿಟಿ ಇಲ್ಲ. ನನ್ಗೂ ಗೊತ್ತಿರ್ಲಿಲ್ಲ, ಇವಾಗ್ಲೇ ಗೊತ್ತಾಗಿದ್ದು. ನೋಡ್ರಿ ಆಟೋಗಳೊಳೆ ಶಂಕರ್ನಾಗ ಆಟೋ ತರ ಐತಿದು. ಐ ಲವ್ ಯು. ಮೊದ್ಲು ಒಂದ್ ಕಾಲದಲ್ಲಿ ಇದ್ದ ಈ ತರ ಆಟೋಗಳು. ಇದೇ ತರ ತಾನೇ ಇದ್ದಿತ್ತು ನೋಡಿ. ಇವೆಲ್ಲ ರೆಂಟಲ್ ಬೈಕ್ಸ್ ಇವು ನೋಡಿ.
ಮುಂದಗಡೆ ಮಡ್ಗಾಡ್ ಮಾತ್ರ ಎಲ್ಲ ಇದೆ. ಮತ್ತೆ ಬೋರ್ಡು ಎಲ್ಲ ಬೋರ್ಡು ನಾವೆಲ್ಲೂ ನೋಡಲ್ಲ, ಇಲ್ಲಿ ಮಾತ್ರ ನೋಡಕ್ ಸಾಧ್ಯ. ಎಲ್ಲ ಬೋರ್ಡ್ ಗಾಡಿಗಳು, ಅದು ವೆಹಿಕಲ್ಸ್, ಬೈಕ್ ಟ್ಯಾಕ್ಸಿ ನೋಡಿ, ಅಲ್ಲೂ ಟ್ಯಾಕ್ಸಿಗಳು ಕಾಣಿಸ್ತಾವಲ್ಲ, ಅವೆಲ್ಲ ಒಳ್ಳೆ ಮುಂಬೈ ಟ್ಯಾಕ್ಸಿಗಳ ತರ ಕಾಣಿಸ್ತಾವೆ. ಫಸ್ಟ್ ಟೈಮ್ ಗೋವಾ ವೈಬ್ಸ್ ಈ ತರ ಇದೆ ನೋಡುಗ್ರು. ಹಿಂದಗಡೆ ಈ ತರ ವ್ಯೂ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಬೈಕು ಸಹ ರೆಂಟ್ ಮಾಡ್ಬೋದು, ಕಾರು ಸಹ ರೆಂಟ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಬಸ್ಸಿಗೂ ಸಹ ಹೋಗ್ಬೋದು. ನಿಮ್ಗೆ ಯಾವ ತರ ಅನುಕೂಲನ ಆ ತರ ಹೋದ್ರೆ ಬೆಟರ್. ಒಂದ್ಸರಿ ಹಿಂದೆ ತಿರುಗ್ರಪ್ಪ ಎಲ್ಲ. ವಿದಿತ್ ಒಂದ್ಸರಿ ಹಿಂದೆ ತಿರುಗಿರಲ್ಲ. ಇವರೆಲ್ಲ ನಮ್ ಬಾಯ್ಸ್ ಇವ್ರು. ಗಾಯ್ಸ್, ರೈಲ್ವೆ ಸ್ಟೇಷನ್ ಇಂದ ನಾವು 30 ರೂಪೀಸ್ ಕೊಟ್ಟು ಕದಂಬ ಅಂತ ಒಂದು ಬಸ್ ಸ್ಟ್ಯಾಂಡಿಗೆ ಬಂದಿದೀವಿ. ಇಲ್ಲಿಂದ ನಾವು ಮತ್ತೆ ಬಸ್ ಹತ್ಕೊಂಡು ಪಣಜಿಗೆ ಹೋಗ್ಬೇಕು. ಗೋವಾದ ರಾಜಧಾನಿ ಇದೆಯಲ್ಲ, ಪಣಜಿಗೆ ಹೋಗ್ಬೇಕು. ನೀವು ಅನ್ಕೊಂಡಂಗೆ ಗೋವಾದಲ್ಲಿ ಅಂತ ಇಂಪ್ರೂವ್ಮೆಂಟ್ಸ್ ಏನೂ ಇಲ್ಲ. ನೋಡಿ ಬಸ್ಗಳೆಲ್ಲ ಯಾವ ತರ ಇದಾವೆ ಅಂತ. ಇದು ಬಸ್ ಸ್ಟ್ಯಾಂಡ್ ಇದು. ನೋಡ್ಬೋದು, ನಮ್ಮ ಬೆಂಗಳೂರಲ್ಲಿ ಇರೋ ತರ ಯಾವ ಬಸ್ಸು ಇರಲ್ಲ ಇಲ್ಲಿ. ಎಲ್ಲ ಚಿಕ್ಕ ಚಿಕ್ಕ ಬಸ್ಗಳು ನೋಡಿ ಯಾವ ತರ ಇದಾವೆ ಅಂತ. ಅಷ್ಟು ನೀಟಾಗಿರಲ್ಲ. ಟಿಕೆಟ್ ನೋಡ್ರಿ, ಟಿಕೆಟ್ಗೆ ಈ ತರ ಕ್ಯೂ ನಿಂತ್ಕೊಂಡಿರ್ಬೇಕಾಗುತ್ತೆ. ಯಾವುದೇ ರೀತಿಯ ಸ್ಕ್ಯಾನರ್ ಗಿನ್ನರ್ ಏನೂ ಇರಲ್ಲ. ಅಮೌಂಟೇ ಪೇ ಮಾಡ್ಬೇಕಿಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ. ಇಷ್ಟೊಂದು ಜನ ಕ್ಯೂ ಇದ್ದಾರೆ. ಬಸ್ಗಳಲ್ಲಿ ಯಾವುದೇ ರೀತಿಯ ಕಂಡಕ್ಟರ್ ಇರಲ್ವಂತೆ. ನೋಡಿ, ಇದು ನಮ್ಮ ಕರ್ನಾಟಕದಿಂದ ಬಂದಿರೋ ಬಸ್ಸು, ಇದು ಒಂದೇ ದೊಡ್ಡ ಬಸ್ ಇಲ್ಲಿ ಈ ತರ ಬಸ್ಗಳು ಇಲ್ಲಿ ಯಾವ ಸಿಗಲ್ಲ. ಬೇರೆವೆಲ್ಲ ನೋಡ್ರಿ ಈ ತರ ಚಿಕ್ಕ ಬಸ್ಸು, ಇದೆಲ್ಲ ಗೋವಾ ರಿಜಿಸ್ಟ್ರೇಷನ್ ಬಸ್ಗಳು ಇವು. ನೀವು ಅನ್ಕೊಂಡಂಗೆ ಗೋವಾ ಅಷ್ಟು ಏನ್ ಚೆನ್ನಾಗಿಲ್ಲ. ಎಲ್ಲ ಹಳೆ ಬಿಲ್ಡಿಂಗು. ನಾವು ನೋಡಕ್ಕೆ ಸಿಗೋದು ಬರೀ ಹಳೆ ಬಿಲ್ಡಿಂಗ್ಗಳು ಮಾತ್ರ. ಇಲ್ಲಿ ಹೊಸ ಬಿಲ್ಡಿಂಗ್ ಒಂದು ಸಿಗಲ್ಲ. ಎಲ್ಲ ಪೋರ್ಚುಗೀಸರ ಕಾಲದ್ದು, ಬ್ರಿಟಿಷ್ನರ್ ಕಾಲದವು ಇವೆಲ್ಲ. ಗೈಸ್, ಈಗ ಕದಂಬ ಬಸ್ ಸ್ಟ್ಯಾಂಡ್ ಇಂದ ಇನ್ನೊಂದು ಬಸ್ ಹತ್ತಿ ನಾವಿವಾಗ ಪಣಜಿಗೆ ಬಂದಿದೀವಿ. ಗೋವಾದ ರಾಜಧಾನಿಯಾದ ಪಣಜಿ ಇದು. ಸೊ ನೋಡ್ರಿ, ಇದೇ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ರೂಮಿಗೆ ಹೋಗ್ತಾ ಇದೀವಿ ಈಗ. ಜನ್ಮಕ್ಕೆ ಹೋಗೋ. ಸೊ ಅಲ್ಲಿಂದ ನಾವು ಕಲ್ಲಂಗುಟ್ಟ ಬೀಚಿಗೆ ಹೋಗೋದು. ನೋಡ್ರಿ, ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಈ ತರ ಅಂಗಡಿ ಮುಂಗಟ್ಟುಗಳನ್ನ ನೋಡ್ಬೋದು. ನಮ್ಮ ಬೆಂಗಳೂರು ತರನೇ ಸೇಮ್ ಒಳ್ಳೆ ಮೆಜೆಸ್ಟಿಕ್ ತರ ಐತೆ. ಬಟ್ ಅಷ್ಟು ಕ್ಲೀನ್ ಆಗಿಲ್ಲ ನೋಡ್ರಿ. ಇದೆಲ್ಲ ನೀವು ಇಲ್ಲಿ ನೋಡ್ಬೋದು. ಈ ತರ ಉಗಿಯೋದು ಪಗ್ಯೋದು ಈ ತರದೆಲ್ಲ ಬೇರೆ ಕಂಟ್ರಿಯಿಂದ ಬಂದವ್ರು ಏನ್ ಅನ್ಕೊಂಡ್ರೆ, ಈ ತರ ನಮ್ಮ ಇಂಡಿಯಾದಲ್ಲಿ ಈ ತರ ಗಲೀಜೆಲ್ಲ ಮಾಡ್ತಾರೆ. ನೀಟ್ನೆಸ್ ಅಂತ ಏನೂ ಕಾಣಿಸ್ತಾ ಇಲ್ಲ ಗುರು. ಇಲ್ಲ ಅಂತ ನೀಟಾಗಿ ಏನೂ ಕಾಣಿಸ್ತಾ ಇಲ್ಲ ನನಗೆ. ಸ್ವಲ್ಪ ಕಳಪೆ ಮಟ್ಟದ ನೀಟ್ನೆಸ್ ಐತಿ ಇಲ್ಲಿ. ಇದು ಗೋವಾದ ರಾಜಧಾನಿಯಾದಂತ ಪಣಜಿಯ ಬಸ್ ಸ್ಟ್ಯಾಂಡ್. ನೋಡ್ರಪ್ಪ ಯಾವ ತರ ಐತೆ. ನೀವು ಇಲ್ಲೇ ತಿಳ್ಕೊಂಬಿಡಿ, ಯಾರಾದ್ರೂ ಗೋವಾಗೆ ಪ್ಲಾನ್ ಮಾಡ್ತಾ ಇರೋರು ಯಾವ ತರ ಇರ್ಬೋದು ಗೋವಾ ಅಂತ. ನಿಮ್ಗೆ ಲಕ್ಸುರಿ ಆದಂತ ಒಂದೇ ಒಂದು ಬಸ್ ಸಹ ಕಾಣಿಸಲ್ಲ ಇಲ್ಲಿ. ಬಸ್ ಸೀಟ್ ನೋಡ್ರಿ ಯಾವ ತರ ಇದೆ. ನಾನು ಇಲ್ಲೇ ಕೂತ್ಕೊಂಡು ಎಷ್ಟು ಸಾಕತ್ತಾಗವೆ ಬಸ್ ಸೀಟ್ಗಳು ಅಂದ್ರೆ. ಇಲ್ಲಿ ಒಂದು ಬಸ್ಸಲ್ಲಿ ಒಂದು ಸೀಟು ಸಹ ಚೆನ್ನಾಗಿಲ್ಲ. ನೋಡಿದ್ರೆ ಗೋವಾದ ರಾಜಧಾನಿ ಇದು ಪಣಜಿ, ಒಂದೇ ಒಂದು ಸೀಟು ಸಹ ಚೆನ್ನಾಗಿಲ್ಲ. ಯಾರು ಕೂತ್ಕೊಂಡ್ರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.